ಸೂಪರ್ ಪ್ರೈಮ್ ಅಟ್ 9ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳು ನಿಮಗೆ ತೋರಿಸ್ತೀವಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದ ಪ್ರಮುಖ ಸುದ್ದಿಗಳ ಟಾಪ್ 18 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪ್ರಧಾನ ಕಚೇರಿಯಲ್ಲಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಸಮಿತಿ ಮಂಡಳಿಯ ಸಭೆ ನಡೆಯಿತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಅಶೋಕ್ ಗೆಹ್ಲೋಟ್, ವೀರಪ್ಪ ಮೊಯ್ಲಿ ಸೇರಿದಂತೆ ರಾಷ್ಟ್ರೀಯ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಒಬಿಸಿ ವರ್ಗಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗುವಂತೆ ಮಾಡುವಂಥದ್ದು, ಕೇಂದ್ರ ಸರ್ಕಾರದ ಜನಗಣತಿಯನ್ನು ಸೂಕ್ಷ್ಮವಾಗಿ ಗಮನಿಸಿ ಅಗತ್ಯ ಸಲಹೆಗಳನ್ನು ನೀಡುವ ಬಗ್ಗೆ ಸಲಹಾ ಮಂಡಳಿಯಲ್ಲಿ ಚರ್ಚೆ ನಡೆಸಲಾಗಿದೆ. ಬೆಂಗಳೂರು ಮಹಾನಗರ ಪಾಲಿಕೆಗಳ ಚುನಾವಣೆ ಮಾಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಬಿಬಿಎಂಪಿಯನ್ನ 5 ಪಾಲಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೇವೆ. ಹೆಚ್ಚು ಕಾರ್ಯಕರ್ತರಿಗೆ ಈ ಸಲ ಚುನಾವಣೆಗೆ ಅವಕಾಶ ನೀಡುತ್ತೇವೆ ಅಂತ ಘೋಷಿಸಿದರು. ನಾವು ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂದ್ರೆ ಜನರ ಮಧ್ಯೆ ಇರಲೇಬೇಕು. ಅದನ್ನ ಬಿಟ್ಟು ಶಿವಕುಮಾರ್ ಹಿಂದೆ ಓಡಾಡಿದ್ರೆ ಟಿಕೆಟ್ ಸಿಗೋದಿಲ್ಲ ಅಂತಾನೂ ಎಚ್ಚರಿಕೆಯನ್ನ ಕೊಟ್ಟರು. ಹೆಣ್ಣುಮಕ್ಕಳು ಮನೆ ಬಿಟ್ಟು ಬಂದು ಪಕ್ಷ ಸಂಘಟನೆ ಮಾಡುವಂಥದ್ದು ಕಷ್ಟ ಇದೆ. ಮುಂದೆ ಮಹಿಳಾ ಮೀಸಲಾತಿಯನ್ನು ಕೂಡ ಪಕ್ಷದಲ್ಲಿ ತರ್ತೀವಿ ಅಂತ ಡಿಕೆ ಶಿವಕುಮಾರ್ ಭರವಸೆ ನೀಡಿದರು. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಮುಜರಾಯಿ ಇಲಾಖೆ ಸುಪರ್ದಿಗೆ ಪಡೆದಿದ್ದನ್ನು ಪ್ರಶ್ನಿಸಿ ಟ್ರಸ್ಟ್ನವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಈ ಅರ್ಜಿಯ ವಿಚಾರಣೆ ಇಂದು ಹೈಕೋರ್ಟ್ನಲ್ಲಿ ನಡೆದಿದೆ. ದೇವಸ್ಥಾನದ ಹುಂಡಿ ಕಳ್ಳತನ ಆಗಿದ್ದು 19 ವರ್ಷಗಳಿಂದ ಅವ್ಯವಹಾರ ನಡೆಯುತ್ತಿದ್ದು ದೇವಸ್ಥಾನದ ಆದಾಯದಷ್ಟೇ ಖರ್ಚು ಆಗಿದೆ ಅಂತ ಲೆಕ್ಕ ತೋರಿಸಿದ್ದಾರೆ ಎಂದು ಸರ್ಕಾರದ ಪರ ವಕೀಲರು ವಾದ ಮಂಡಿಸಿದರು. ಅಲ್ಲದೆ ಟ್ರಸ್ಟ್ನ ಆಸ್ತಿ ಎಷ್ಟು, ಆದಾಯ ಖರ್ಚು ವೆಚ್ಚಗಳ ಲೆಕ್ಕನೇ ಇಲ್ಲ ಅಂತ ಅವರು ತಮ್ಮ ವಾದದಲ್ಲಿ ಪೂರಕ ಅಂಶಗಳನ್ನು ಕೂಡ ಜೋಡಿಸಿದರು. ಟ್ರಸ್ಟ್ ಪರವಾಗಿ ಪ್ರತಿವಾದ ಮಂಡಿಸಿದಂತಹ ವಕೀಲರು ಸರ್ಕಾರಕ್ಕೆ ಎಲ್ಲ ವರದಿಯನ್ನು ನಾವು ಸಲ್ಲಿಸಿದ್ದೇವೆ, ಆದರೂ ಅನಗತ್ಯವಾಗಿ ಹಸ್ತಕ್ಷೇಪ ಮಾಡಿದ್ದಾರೆ ಅಂದರು. ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ನ್ಯಾಯಮೂರ್ತಿ ಸುನೀಲ್ ದತ್ ಯಾದವ್ ಪೀಠ ನಾಳೆಗೆ ಆದೇಶವನ್ನು ಕಾಯ್ದಿರಿಸಿದೆ. ಭಾರತೀಯ ಸೈನಿಕರ ಟೀಕೆ ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಲಖನೌ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. ರಾಹುಲ್ ಗಾಂಧಿ ಖುದ್ದು ನ್ಯಾಯಾಲಯಕ್ಕೆ ಹಾಜರಾದ ನಂತರ ಜಾಮೀನು ಮಂಜೂರು ಮಾಡಲಾಗಿದೆ. 2022ರಲ್ಲಿ ನಡೆದ ಭಾರತ್ ಜೋಡೋ ಯಾತ್ರೆಯ ವೇಳೆ ಭಾರತೀಯ ಸೈನಿಕರ ವಿರುದ್ಧದ ಹೇಳಿಕೆಗಳಿಗೆ ಸಂಬಂಧಿಸಿದ ಪ್ರಕರಣ ಇದಾಗಿತ್ತು. ಯಮನ್ನಲ್ಲಿ ಭಾರತೀಯ ಮೂಲದ ನರ್ಸ್ಗೆ ವಿಧಿಸಿದ್ದ ಗಲ್ಲು ಶಿಕ್ಷೆಯನ್ನು ಯಮನ್ ಸರ್ಕಾರ ಮುಂದೂಡಿಕೆ ಮಾಡಿದೆ. ಕೊಲೆ ಪ್ರಕರಣದಲ್ಲಿ ಕೇರಳ ಮೂಲದ ನರ್ಸ್ ನಿಮಿಷಪ್ರಿಯಾ ಅವರನ್ನ ಅಪರಾಧಿ ಎಂದು ತೀರ್ಪು ನೀಡಿದ ಬಳಿಕ ಗಲ್ಲು ಶಿಕ್ಷೆಗೆ ಯಮನ್ ಅಧ್ಯಕ್ಷರು ಸಮ್ಮತಿ ಸೂಚಿಸಿದ್ದರು. ಆ ಬಳಿಕ ರಾಯಭಾರ ಕಚೇರಿ ಮೂಲಕ ಗಲ್ಲು ಶಿಕ್ಷೆ ತಡೆ ಹಿಡಿಯುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿತ್ತು. ಇದೀಗ ಗಲ್ಲು ಶಿಕ್ಷೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ವಿದ್ಯೆ ಕಲಿಸಿದ ಗುರುಗಳನ್ನ ದೇವರ ಸಮಾನ ಅಂತೇಳಿ ಕರಿತೀವಿ. ಆದರೆ ಬೆಂಗಳೂರಿನಲ್ಲಿ ಇಬ್ಬರು ಉಪನ್ಯಾಸಕರು ಸೇರಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗಿದ ಆರೋಪ ಕೇಳಿ ಬಂದಿದೆ. ನೋಟ್ಸ್ ಕೊಡೋ ನೆಪದಲ್ಲಿ ನರೇಂದ್ರ ಎಂಬಾತ ಸ್ನೇಹಿತರ ರೂಮ್ಗೆ ಕರೆದೊಯ್ದು ವಿದ್ಯಾರ್ಥಿನಿಗೆ ಅತ್ಯಾಚಾರ ಎಸಗಿದ್ದಾನೆ. ಇದರ ಬೆನ್ನಲ್ಲೇ ನಮ್ಮ ಹತ್ರ ವಿಡಿಯೋ ಇದೆ ಅಂತ ಹೇಳಿ ಸಂದೀಪ್ ಮತ್ತು ಅನೂಪ್ ಅನ್ನೋರು ಕ್ರೌರ್ಯ ಮೆರೆದಿದ್ದಾರೆ. ಈ ಸಂಬಂಧ ಯುವತಿಯ ಚಿಕ್ಕಪ್ಪ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರಿಗೆ ದೂರು ನೀಡಿದ್ದಾರೆ. ಮಹಿಳಾ ಆಯೋಗ ಕೂಡಲೇ ಮಾರ್ತಾಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ರಿಂದ ಆರೋಪಿಗಳನ್ನು ಬಂಧಿಸಲಾಗಿದೆ. ನಾಡದೋಣಿ ಮಗುಚಿ 3 ಮೀನುಗಾರರು ನೀರು ಪಾಲಾಗಿರುವ ಘಟನೆ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕು ಗಂಗೊಳ್ಳಿಯಲ್ಲಿ ನಡೆದಿದೆ. ಕಡಲಿನಬ್ಬರಕ್ಕೆ ದೋಣಿ ಮಗುಚಿ ಸುರೇಶ್ ಖಾರ್ವಿ ಅನ್ನೋರು ನೀರಿಗೆ ಬಿದ್ದಿದ್ರು. ಅವರನ್ನು ರಕ್ಷಿಸಲು ಹೋದ ರೋಹಿತ್ ಖಾರ್ವಿ ಹಾಗೂ ಜಗ್ಗು ಅನ್ನೋರು ಸಮುದ್ರದಲ್ಲಿ ಕಣ್ಮರೆಯಾಗಿದ್ದು ಹುಡುಕಾಟ ನಡೀತಿದೆ. ಇನ್ನೊಂದು ಕಡೆ ಸಮುದ್ರಕ್ಕೆ ಮೀನುಗಾರಿಕೆ ಮಾಡೋದಕ್ಕೆ ಇಳಿಯದಂತೆ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದ ಮೀನುಗಾರರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಭೀಮಾತಾರದಲ್ಲಿ ಮತ್ತೊಮ್ಮೆ ರಕ್ತ ಹರಿದಿದೆ. ಈ ಬಾರಿ ಪೊಲೀಸರ ಗುಂಡಿನಿಂದ ಹರಿದಿರುವಂತಹ ರಕ್ತ ಇದು. ಹಂತಕ ಭಾಗಪ್ಪ ಹರಿಜನ್ನ ಹಳೆಯ ಶಿಷ್ಯನ ಹತ್ಯೆ ಪ್ರಕರಣದ 2 ಆರೋಪಿಗಳ ಕಾಲಿಗೆ ಪೊಲೀಸರು ಗುಂಡಿಕ್ಕಿದ್ದಾರೆ. ಆಕಾಶ್ ಕಲ್ಲಪ್ಪಗೋಳು, ಸುಭಾಷ್ ಬಗಲಿ ಅನ್ನೋರನ್ನ ಆಸ್ಪತ್ರೆಗೆ ಸೇರಿಸಿ ಈಗ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ವಿಜಯಪುರದ ಇಟ್ಟಂಗಿಹಾಳ ಬಳಿಯಲ್ಲಿ ಘಟನೆ ನಡೆದಿದ್ದು ಸುಶೀಲ್ ಕಾಳೆ ಹಂತಕರಿಗಾಗಿ ಕಾರ್ಯಾಚರಣೆ ನಡೆಸಲಾಗಿತ್ತು. ಈ ವೇಳೆ ಆರೋಪಿಗಳು ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ರು. 3 ವರ್ಷಗಳಿಂದ ಬೆಂಗಳೂರು ಉತ್ತರ ಜಿಲ್ಲೆಯ 13 ಗ್ರಾಮಗಳ ಜನ ಭೂಸ್ವಾಧೀನ ವಿರೋಧಿಸಿ ನಡೆಸ್ತಾ ಇದ್ದ ಪ್ರತಿಭಟನೆ ಅಂತ್ಯಗೊಂಡಿದೆ. ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಜಮೀನನ್ನು ಕೈಬಿಡೋದಕ್ಕೆ ರೈತರು ಮನವಿ ಮಾಡಿದರು. ರೈತರ ಬೇಡಿಕೆಗೆ ಸ್ಪಂದಿಸಿದ ರಾಜ್ಯ ಸರ್ಕಾರ ಭೂಸ್ವಾಧೀನ ಕೈಬಿಟ್ಟಿದೆ. ರೈತರು ಒಂದು ವೇಳೆ ಸ್ವಯಂ ಪ್ರೇರಿತರಾಗಿ ಭೂಮಿ ಕೊಟ್ಟರೆ ಕೈಗಾರಿಕಾ ಕಾರಿಡಾರ್ ಮಾಡೋದಾಗಿ ಕೂಡ ಭರವಸೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿದ್ದಾರೆ.
ನಕಲಿ ದಾಖಲೆ ಸೃಷ್ಟಿಸಿ ಕೋರ್ಟ್ನಲ್ಲಿ ನಕಲಿ ಶ್ಯೂರಿಟಿ ಕೊಡುತ್ತಿದ್ದ ಆರೋಪಿಗಳನ್ನು ಬಂಧಿಸಲಾಗಿದೆ. ಹಲಸೂರು ಗೇಟ್ ಪೊಲೀಸರಿಂದ 8 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಭೂಮಿ ಆಪ್ನಲ್ಲಿ ಪಹಣಿಗೆ ತಕ್ಕಂತೆ ಆಧಾರ್ ಕಾರ್ಡ್ ಅನ್ನು ರೆಡಿ ಮಾಡಿ ಕೋರ್ಟ್ನಲ್ಲಿ ಪ್ರಕರಣ ಟ್ರಯಲ್ಗೆ ಬಂದಾಗ ನಕಲಿ ಶ್ಯೂರಿಟಿ ಕೊಟ್ಟಿರುವಂಥದ್ದು ಪತ್ತೆಯಾಗಿದೆ. ಬಂಧಿತರಿಂದ 7 ಮೊಬೈಲ್ ಫೋನ್ಗಳು, 1 ಪೆನ್ ಡ್ರೈವ್, 20 ಆಧಾರ್ ಕಾರ್ಡ್ಗಳು ಸೇರಿದಂತೆ 120 ನಕಲಿ ದಾಖಲೆಗಳನ್ನು ವಶಕ್ಕೆ ಪಡೆಯಲಾಗಿದೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರನ್ನ ಭೇಟಿಯಾಗಿದ್ದರು. ಪೂರ್ವ ಲಡಾಖ್ನಲ್ಲಿ ಗಡಿ ವಿವಾದದ ನಂತರ ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಸಾಮಾನ್ಯಗೊಳಿಸುವ ಪ್ರಯತ್ನದ ಭಾಗವಾಗಿ ಸಭೆ ನಡೆಸಲಾಗಿದೆ. ಜೊತೆಗೆ ಶಾಂಘೈ ಸಹಕಾರ ಸಂಸ್ಥೆಯ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಿದ್ರು. ಪಹಲ್ಗಾಮ್ ದಾಳಿಯಲ್ಲಿ ಉಗ್ರರ ಕೃತ್ಯ, ಪಾಕಿಸ್ತಾನದ ಪಾತ್ರದ ಬಗ್ಗೆಯೂ ಕೂಡ ಭೇಟಿಯ ವೇಳೆ ಜೈಶಂಕರ್ ಚೀನಾ ಅಧ್ಯಕ್ಷರ ಗಮನ ಸೆಳೆದಿದ್ದಾರೆ. ಮಹಿಳೆಯೊಬ್ಬರು ಕುಡುಕ ಪತಿಯನ್ನ ಕೊಂದು ಮನೆಯಲ್ಲಿಯೇ ಗುಂಡಿ ತೋಡಿ ಶವವನ್ನ ಹೂತು ಹಾಕಿದ್ದಾಳೆ. ಗುವಾಹಟಿಯಲ್ಲಿ ಈ ಘಟನೆ ನಡೆದಿದ್ದು ಮಹಿಳೆ ಜಲುಕ್ಬರಿ ಪೊಲೀಸ್ ಠಾಣೆಯಲ್ಲಿ ಶರಣಾಗಿದ್ದಾಳೆ. ಗುಜರಿ ವಸ್ತುಗಳ ಡೀಲರ್ ಆಗಿದ್ದ ತನ್ನ ಪತಿಯನ್ನು ಕೊಂದಿರುವುದಾಗಿ ಆಕೆ ತಪ್ಪೊಪ್ಪಿಕೊಂಡಿದ್ದಾಳೆ. ಜೂನ್ 26ರ ರಾತ್ರಿ ಇಬ್ಬರ ಮಧ್ಯೆ ಗಲಾಟೆಯಾಗಿದ್ದು ಪತಿಯನ್ನು ಕೊಂದಿರುವುದಾಗಿ ಮಹಿಳೆ ಒಪ್ಪಿಕೊಂಡಿದ್ದಾಳೆ. ಶಿರಡಿ ಸಾಯಿಬಾಬಾ ಸನ್ನಿಧಿಗೆ ಭರಪೂರ ಕಾಣಿಕೆ ಹರಿದು ಬಂದಿದೆ. ಒಂದೇ ದಿನ 6 ಕೋಟಿ ರೂಪಾಯಿಯಷ್ಟು ಕಾಣಿಕೆ ಸಂಗ್ರಹ ಆಗಿದೆ. ಗುರುಪೂರ್ಣಿಮೆ ದಿನ ಸರಿಸುಮಾರು 4 ಲಕ್ಷ ಭಕ್ತರು ಶಿರಡಿ ಸಾಯಿಬಾಬಾನ ದೇಗುಲಕ್ಕೆ ಭೇಟಿ ನೀಡಿ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡಿದ್ರು. ಸಾಯಿರಾಮನ ದರ್ಶನ ಪಡೆದು ಹುಂಡಿಗೆ ಕಾಣಿಕೆ ಅರ್ಪಿಸಿದ್ದು ಒಂದೇ ದಿನ 6 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ. ಟೆಂಪೋ ಟ್ರಾವೆಲರ್ ಕಂದಕಕ್ಕೆ ಉರುಳಿ ಬಿದ್ದು 5 ಮೃತಪಟ್ಟಿರುವ ಘಟನೆ ಜಮ್ಮು ಕಾಶ್ಮೀರದ ದೋಡಾ ಜಿಲ್ಲೆಯಲ್ಲಿ ನಡೆದಿದೆ. ಗುಡ್ಡಗಾಡು ಪ್ರದೇಶದಲ್ಲಿ ಚಲಿಸ್ತಾ ಇದ್ದ ಟೆಂಪೋ ಟ್ರಾವೆಲರ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯಿಂದ ಕಂದಕಕ್ಕೆ ಉರುಳಿ ಬಿದ್ದಿದೆ. ಘಟನೆಯಲ್ಲಿ 5 ಮೃತಪಟ್ಟಿದ್ದು 19 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬಾಲಾಕೋಟ್ನಲ್ಲಿ ಶಂಕಿತ ಉಗ್ರರು ಅಡಗಿದ್ದಾರೆ ಅನ್ನೋ ಅನುಮಾನದಡಿ ಒಂದು ಕಡೆ ಮಿಲಿಟರಿ ಪಡೆ ಹುಡುಕಾಟವನ್ನು ನಡೆಸ್ತಾ ಇದೆ. ಮತ್ತೊಂದು ಕಡೆ ಬಾಲಾಕೋಟ್ ಸುತ್ತಲಿನ ಗ್ರಾಮಸ್ಥರನ್ನು ಕರೆಸಿ ಔತಣವನ್ನು ಕೊಟ್ಟು ಸೇನಾಪಡೆ ಎಚ್ಚರಿಕೆಯನ್ನ ರವಾನಿಸಿದೆ. ಉಗ್ರರಿಗೆ ಯಾರು ಆಶ್ರಯ ಕೊಡಬಾರದು, ಕೊಟ್ಟರೆ ಅವರ ಮೇಲೂ ಕೂಡ ಕ್ರಮ ಜರುಗಿಸ್ತೀವಿ ಅಂತಾನು ಜನರಿಗೆ ಭಾರತೀಯ ಸೇನೆ ವಾರ್ನಿಂಗ್ ಕೊಟ್ಟಿದೆ. ವಿಶ್ವದ ಆಟೋಮೊಬೈಲ್ ಕ್ಷೇತ್ರದ ದಿಗ್ಗಜ ಸಂಸ್ಥೆಯಾದ ಟೆಸ್ಲಾ ಭಾರತದಲ್ಲಿ ತನ್ನ ಮೊದಲ ಎಲೆಕ್ಟ್ರಿಕ್ ಕಾರು ಮಳಿಗೆಯನ್ನು ಆರಂಭಿಸಿದೆ. ಉದ್ಯಮಿ ಅಲಾನ್ ಮಸ್ಕ್ ಒಡೆತನದ ಟೆಸ್ಲಾ ಕಾರಿನ ಶೋರೂಮ್ ಇವತ್ತು ಮುಂಬೈನಲ್ಲಿ ಕಾರ್ಯಾರಂಭ ಮಾಡಿದೆ. ಭಾರತದಲ್ಲಿ ಟೆಸ್ಲಾ ಕಾರಿನ ಆರಂಭಿಕ ಬೆಲೆ 60 ಲಕ್ಷ ರೂಪಾಯಿಯಿಂದ ಶುರುವಾಗಿದ್ದು 1.5 ಕೋಟಿ ರೂಪಾಯಿವರೆಗೂ ಕೂಡ ಬೆಲೆ ಇರಲಿದೆ. ಲಂಡನ್ನ ಸೇಂಟ್ ಜೇಮ್ಸ್ ಅರಮನೆಯಲ್ಲಿ 3ನೇ ಕಿಂಗ್ ಚಾರ್ಲ್ಸ್ ಟೀಮ್ ಇಂಡಿಯಾ ಆಟಗಾರರಿಗೆ ಔತಣಕೂಟವನ್ನು ಏರ್ಪಡಿಸಿದ್ರು. ಭಾರತೀಯ ಪುರುಷ ಕ್ರಿಕೆಟಿಗರ ಜೊತೆಗೆ ಮಹಿಳಾ ಕ್ರಿಕೆಟ್ ತಂಡದ ಆಟಗಾರ್ತಿಯರನ್ನು ಕೂಡ ಅಭಿನಂದಿಸಿದರು. ಕೋಚ್, ಸಿಬ್ಬಂದಿ ಸದಸ್ಯರು ಹಾಗೂ ಬಿಸಿಸಿಐ ಅಧಿಕಾರಿಗಳ ಜೊತೆಯೂ ಕೂಡ ಫೋಟೋ ತೆಗೆಸಿಕೊಂಡು ಔತಣ ನೀಡಿ ಸನ್ಮಾನಿಸಿದರು.